ಬೆಳಗಾವಿ ರಾಜ್ಯದ ಎರಡನೇ ರಾಜಧಾನಿಯಾಗಿ ಬೆಳೆಯುತ್ತಿರುವ ನಗರದಲ್ಲಿ ಇತ್ತೀಚೆಗೆ ಹೆಚ್ಚುತ್ತಿರುವ ಕೊಲೆ ದರೋಡೆ ಪ್ರಕರಣಗಳು ಇದಕ್ಕೆ ವಿದ್ಯಾರ್ಥಿಗಳು ತುತ್ತಾಗುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಲು ನಗರದ ಪೊಲೀಸ್ ಅಧಿಕಾರಿಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಬ್ಯಾಗ್ ತಪಾಸಣೆ ನಡೆಸಿದ್ದಾರೆ. ಬ್ಯಾಗನಲ್ಲಿ ಚಾಕುಗಳನ್ನು ಇಟ್ಟುಕೊಂಡು ಶಾಲೆಗೆ ಹೋಗುತ್ತಿರುವ ವಿದ್ಯಾರ್ಥಿಗಳು. ಇದಕ್ಕೆ ಕಡಿವಾಣ ಹಾಕಲು ಬೆಳಗಾವಿಯ ನಗರ ಪೊಲೀಸರು ಆರ್ಮ್ಸ್ ಆಕ್ಟ್ ಪ್ರಕಾರ ಆಂಟಿ ಸ್ಕ್ವಾಡ್ ರಚಿಸಿದ್ದಾರೆ. ಚಾಕುವಿನಿಂದ ಮಾರಣಾಂತಿಕ ಹಲ್ಲೆದು ಒಂದು ಘಟನೆ ಆಗಿದೆ. ಮತ್ತು ಇದಕ್ಕಿಂತ ಮುಂಚೆ ಸುಮಾರು ಘಟನೆಗಳಲ್ಲಿ ನಾವು ಚಾಕು ಬಳಸ್ಕೊಂಡು ಸ್ಟ್ಯಾಬಿಂಗ್ ಘಟನೆ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಇದು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ದು ರಚನೆ ಮಾಡಲಾಗಿದೆ. ಪ್ರತಿಯೊಂದು ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ನಲ್ಲಿ ಈ ತಂಡ ಕಾರ್ಯರಚನೆ ಮಾಡುತ್ತೆ. ಪ್ರತಿದಿನ ಇವರು ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಮತ್ತು ಇತರ ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ಹೋಗಿ ಅಲ್ಲಿ ಯಾರು ಸಂಶಯಾಸ್ಪದ ಅವರಿಗೆ ಕಂಡು ಬಂದರೆ ಅವ್ರದ್ದು ಫ್ರಿಸ್ಕಿಂಗ್ ಮಾಡ್ತಾರೆ ಮತ್ತು ಅವರ ವಾಹನಗಳದ್ದು ಕೂಡ ಚೆಕಿಂಗ್ ಮಾಡ್ತಾರೆ. ಆರ್ಮ್ಸ್ ಆ್ಯಕ್ಟ್ ಪ್ರಕಾರ 9 ಇಂಚ್ ಕಿಂತ ಲಾಂಗ್ ಉದ್ದ ಎನಿ ಚಾಕು ಇದ್ದರೆ ಇಟ್ ಈಸ್ ಕವರ್ಡ್ ಅಂಡರ್ ಆರ್ಮ್ಸ್ ಆ್ಯಕ್ಟ್. ಸೊ ಅಂಥವ್ರ ಮೇಲೆ ನಾವು ಆರ್ಮ್ಸ್ ಆ್ಯಕ್ಟ್ದು ಕೇಸಸ್ ತಗೋತೀವಿ ಮತ್ತು ಅವ್ರದ್ದು ಪಾಸ್ಟ್ ರೆಕಾರ್ಡ್ ಸರಿ ಇಲ್ಲ ಅಂದರೆ ತಕ್ಷಣವೇ ಅವ್ರ ಮೇಲೆ ರೌಡಿ ಶೀಟ್ ಕೂಡ ಓಪನ್ ಮಾಡ್ತೀವಿ. ಈ ಕಲ್ಚರ್ ಏನಿದೆ, ಹಾಡಗಲೇ ಬೆಳಗಾವಿ ಬಹಳ ಶಾಂತವಾದ ಊರಿದೆ, ಇಲ್ಲಿ ಚಾಕು ತೊಗೊಂಡು ಹೋಗೋದು ಏನು ಕಾರಣನಿಲ್ಲ, ಅವಶ್ಯಕತೆ ಇಲ್ಲ. ಸೊ ಇದು ಕಂಪ್ಲೀಟ್ ಕಾನೂನು ಬಾಹಿರ ಚಟುವಟಿಕೆ ಇದೆ. ಅದನ್ನು ನಾವು ತಡೆಯಲಿಕ್ಕೆ ಇದು ಪೂರ್ತಿ ನಮ್ಮ ಎನರ್ಜಿಯನ್ನು ಸ್ಪೆಂಡ್ ಮಾಡ್ತೀವಿ. ಬರೋ ದಿನಗಳಲ್ಲಿ ಯಾರು ಚಾಕು, ತಲ್ವಾರ್ ಆ ಥರ ಏನೂ ತೊಗೊಂಡು ಹೋಗಬಾರ್ದು. ಅದರ್ವೈಸ್ ಅವರ ಮೇಲೆ ನಾವು ಜುವೆನೈಲ್ ಜಸ್ಟಿಸ್ ಬೋರ್ಡ್ ಮತ್ತು ಚೈಲ್ಡ್ ವೆಲ್ಫೇರ್ ಕಮಿಟಿ ಮುಖಾಂತರ ಅವರ ಮೇಲೆ ಕ್ರಮ ತಗೋತೀವಿ. ಅವರ ತಾಯಿ ತಂದೆಗೆ ಕರೆ ಮಾಡ್ತೀವಿ, ಅವರ ಟೀಚರ್ಸ್ಗಳಿಗೆ ಕೂಡ ಕರೆ ಮಾಡ್ತೀವಿ. ಈ ಮಕ್ಕಳು, ಶಾಲಾ ಮಕ್ಕಳು ಅಥವಾ ಕಾಲೇಜ್ ಮಕ್ಕಳು ಈ ಥರ ಚಾಕು ಅಥವಾ ತಲ್ವಾರ್ ತಗೊಂಡು ತಿರುಗಾಡ್ತಾ ಇದ್ದಾರೆ. ಸೊ ಎನಿಬಡಿ ಕ್ಯಾರಿಂಗ್ ನೈಫ್ ಆ್ಯಂಡ್ ಅದರ್ ಸಚ್ ಡಿವೈಸಸ್ ದೇ ಹ್ಯಾವ್ ಟು ಫೇಸ್ ಲೀಗಲ್ ಆಕ್ಷನ್. ಏನಾಗುತ್ತೆ, ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ ವಗೇರೆ ಎಲ್ಲ ಎಕ್ವಿಪ್ಮೆಂಟ್ ನಮ್ಮ ಹತ್ರ ಇರುತ್ತೆ. ಅದು ನಮ್ಮ ಕೆಲಸ, ಅದು ನಾವು ಮಾಡ್ತೀವಿ. ಬಟ್ ಎಸ್, ಸ್ಕೂಲ್ದವರು ನಮಗೆ ಇನ್ಫಾರ್ಮ್ ಮಾಡ್ಬೋದು. ಅಲ್ಲಿ ಈ ಥರ ಯಾವುದೇ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದರೆ ಅವರು ನಮಗೆ ಇನ್ಫಾರ್ಮ್ ಮಾಡ್ಬೋದು. ನಾವು